ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಛಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರ ವಿದ್ವತ್ತೆ, ಸಹೃದಯತೆ. ಟೇಟ್ ಸಾಹೇಬರು ಕೊಂಚ ಕನ್ನಡ ಕಲಿತಿದ್ದರು. ಸಂಸ್ಕೃತ ಕೂಡ ಕಲಿಯಲು ಪ್ರಾರಂಭಿಸಿದ್ದರು. ಒಂದು ದಿನ ಬೆಳಗ್ಗೆ ಕಾಲೇಜು. ರಾಮಶೇಷ ಶಾಸ್ತ್ರಿಗಳು ಕಾಲೇಜಿಗೆ ಬಂದಿದ್ದರು. ನಿಯಮಾನುಸಾರವಾಗಿ ಆಗ ಅವರಿಗೆ ಕ್ಲಾಸು ಇರಲಿಲ್ಲ. ಬಿಡುವಾಗಿದ್ದರಿಂದ ಅವರೂ ಮತ್ತಿಬ್ಬರು ಸಹೋಪಾಧ್ಯಾಯರುಗಳು ಕಾಲೇಜ್ ಕಟ್ಟಡದ ಮುಂದಣ ವರಾಂಡದಲ್ಲಿ ನಿಂತು ಏನೋ ಮಾತನಾಡುತ್ತಿದ್ದರು. ಆ ಹೊತ್ತಿಗೆ ಸರಿಯಾಗಿ ಟೇಟ್ ಸಾಹೇಬರ ಸವಾರಿ ಅಲ್ಲಿಗೆ ಬಂದಿತು. ಅವರೂ ಮಾತಿನಲ್ಲಿ ಸೇರಿದರು. 5 ನಿಮಿಷವಾದ ಬಳಿಕ ಟೇಟ್ ಸಾಹೇಬರು ತಾವು ಹೊರಡಲು ಅಪ್ಪಣೆ ಬೇಡಿದರು. ಆಗ 4-5ರೊಡನೆಯೂ ಕೈ ಕುಲುಕಿದರು, ಶೇಕ್ ಹ್ಯಾಂಡ್. ಹಾಗೆಯೇ ತಮ್ಮ ಕೈಯನ್ನು ರಾಮಶೇಷ ಶಾಸ್ತ್ರಿಗಳ ಕಡೆ ಚಾಚಿದರು. ರಾಮಶೇಷ ಶಾಸ್ತ್ರಿಗಳು, ದಯವಿಟ್ಟು ಮಾಫ್ ಮಾಡಬೇಕು, ನಿಮ್ಮ ಕೈಯನ್ನು ನಾನು ಮುಟ್ಟುವುದಿಲ್ಲ. ಟೇಟ್ ಕನ್ನಡದಲ್ಲಿಯೇ, ಅದು ಯಾಕೆ? ರಾಮಶೇಷ ಶಾಸ್ತ್ರಿಗಳು, ನೀವು ಬಾಯಲ್ಲಿ ಚುಟ್ಟ ಇಟ್ಟುಕೊಂಡು ಅದನ್ನು ಮುಟ್ಟಿಕೊಂಡಿದ್ದೀರಿ, ಅದು ಎಂಜಲು. ಟೇಟ್ ಸಾಹೇಬರು ಕೂಡಲೇ ತಮ್ಮ ಬಾಯಲ್ಲಿದ್ದ ಚುಟ್ಟಾ ತುಂಡನ್ನು ಬಿಸಾಟು ಕೋಣೆಯೊಳಕ್ಕೆ ಹೋಗಿ ಕೈ ತೊಳೆದುಕೊಂಡು ಬಂದು ಕೈ ಚಾಚಿದರು. ಟೇಟ್ ಕನ್ನಡದಲ್ಲಿಯೇ, ಈಗ ಆಗಬಹುದಲ್ಲ? ರಾಮಶೇಷ ಶಾಸ್ತ್ರಿಗಳು, ಈಗಲೂ ಸಾಧ್ಯವಿಲ್ಲ. ಈ ಹೊತ್ತು ಅಮಾವಾಸ್ಯೆ. ನಾನು ಮನೆಗೆ ಹೋಗಿ ಸ್ನಾನಾದಿ ಶುದ್ಧಿಗಳನ್ನು ಮಾಡಿಕೊಂಡು ಪವಿತ್ರವಾದ ಕರ್ಮ ಮಾಡಬೇಕಾಗಿದೆ. ಆದ್ದರಿಂದ ನಿಮ್ಮನ್ನು ಮುಟ್ಟಲಾರೆ. ಟೇಟ್, ಹಾಗಾದರೆ ನಾನು ನಿಮ್ಮ ಕೈ ಕುಲುಕುವುದು ಯಾವಾಗ? ಅದರಿಂದ ನನಗೆ ಸಂತೋಷವಾಗುತ್ತದೆ. ರಾಮಶೇಷ ಶಾಸ್ತ್ರಿಗಳು, ನಿಮಗೆ ಸಂತೋಷವಾಗುವ ಕೆಲಸವನ್ನು ಮಾಡುವುದು ನನಗೆ ಸಂತೋಷ. ಇನ್ನೊಂದು ದಿನ ಹೀಗೆಯೇ ಬೆಳಗ್ಗೆ ಕಾಲೇಜ್ ಇರುವಾಗ ನಾನು ತಮ್ಮಲ್ಲಿ ಬಂದು ತಿಳಿಸುತ್ತೇನೆ. ಆ ದಿನ ತಾವು ಶೇಕ್ ಹ್ಯಾಂಡ್ ಮಾಡಬಹುದು. ಟೇಟ್ ಸಾಹೇಬರಿಗೆ ಇದರಿಂದ ತುಂಬ ಮೆಚ್ಚುಗೆಯಾಯಿತು. ಅವರು ರಾಮಶೇಷ ಶಾಸ್ತ್ರಿಗಳ ಸ್ವವ್ರತ ನಿಷ್ಠೆಯನ್ನು ಪ್ರಶಂಸೆ ಮಾಡಿ ಶಿಷ್ಯರಿಗೆ ಹೇಳಿದರು. ಮಂತ್ರಾಧಿಕಾರ. ಛಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿನಲ್ಲಿ ಸಂಸ್ಕೃತ ಸಾಹಿತ್ಯಾಧ್ಯಾಪಕರಾಗಿ ಬಹುಮಂದಿ ಶಿಷ್ಯರ ಕೃತಜ್ಞತೆಯನ್ನೂ ಗೌರವವನ್ನೂ ಸಂಪಾದಿಸಿದರು. ಅವರ ಕಾವ್ಯದ ಓದುಗಾರಿಕೆಯಲ್ಲಿ ಸಂಗೀತದ ಇಂಪೂ ಇರಲಿಲ್ಲ, ಕಂಠ ಮಾಧುರ್ಯವೂ ಇರಲಿಲ್ಲ. ಆದರೆ ಅವರ ವ್ಯಾಖ್ಯಾನ ವೈಖರಿ ಕಾಂತಿಯುಳ್ಳದ್ದು. ಅವರು ಪದವನ್ನು ಬೇರೆ ಬೇರೆ ಬಿಡಿಸಿ ಪದದ ಜಾಯಮಾನವನ್ನು ಉದಾಹರಣೆಗಳಿಂದ ತೋರಿಸಿ ಕವಿಯ ಆಶಯವನ್ನೂ ಅಂತರಂಗವನ್ನೂ ಮಂದಟ್ಟು ಮಾಡಿಸುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ದೊಡ್ಡ ಉಪಕಾರ ಏನಿದ್ದೀತು? ವಿಶ್ವೇಶ್ವರ ಶಾಸ್ತ್ರಿಗಳು ಆಚಾರನಿಷ್ಠರು ಮತ್ತು ಉದಾರಿಗಳು. ವರ್ಷೇ ತಮ್ಮ ಮನೆಯಲ್ಲಿ ರಾಮೋತ್ಸವ ನಡೆಸುತ್ತಿದ್ದರು. ಇತರ ಸಂದರ್ಭಗಳಲ್ಲಿಯೂ ಇಂಥ ವಿಶೇಷ ಪೂಜೆ ಪಾರಾಯಣಗಳು ನಡೆಯುತ್ತಿದ್ದವು. ನಾನು ಒಂದು ಸಾರಿ ಕೇಳಿದೆ ಅವರನ್ನು, ತಾವು ವಿದ್ವಾಂಸರು, ಆದರೆ ಮನೆಯಲ್ಲಿ ಶ್ರಾದ್ದಾದಿ ಕರ್ಮಗಳು ನಡೆಯುವಾಗ ಬೇರೆ ಪುರೋಹಿತರನ್ನು ಇಟ್ಟುಕೊಳ್ಳುತ್ತೀರಿ, ಅದು ಏಕೆ? ವಿಶ್ವೇಶ್ವರ ಶಾಸ್ತ್ರಿಗಳು, ಪುರೋಹಿತರು
ಒಂದು ಅವಶ್ಯವಾದ ಕರ್ಮಾಂಗ. ಮಂತ್ರಾಧಿಕಾರಿಯಾದ ಪುರೋಹಿತನ ಮನೆಯಲ್ಲಿ ಯಾವ ಕರ್ಮ ನಡೆಯಬೇಕಾದರೂ ಅವನೂ ಬೇರೊಬ್ಬ ಪುರೋಹಿತರನ್ನು ಇಟ್ಟುಕೊಳ್ಳಬೇಕು. ಅದೇ ಶಾಸ್ತ್ರ. ಚಾಮರಾಜಪೇಟೆಯ ವಿದ್ವದ್ಗೋಷ್ಠಿ. ವಿಶ್ವೇಶ್ವರ ಶಾಸ್ತ್ರಿಗಳ ಮನೆಗೆ ವಿದ್ವಾಂಸರು ಬಹುಮಂದಿ ಬರುತ್ತಿದ್ದುದುಂಟು. ಹೊಸಕೋಟೆಯ ವೆಂಕಟರಾಮ ಶಾಸ್ತ್ರಿ, ನರಸಿಂಹಶಾಸ್ತ್ರಿಗಳು, ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು, ತಿರುಮಲಾಚಾರ್ಯರು, ಹರಿಯಾಚಾರ್ಯರು, ಗರಣಿ ಕೃಷ್ಣಾಚಾರ್ಯರು, ಮುತ್ತೂರು ನರಹರಿ ಶಾಸ್ತ್ರಿಗಳು, ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರು ಮೊದಲಾದವರು ಮುಖ್ಯರು. ಇವರಲ್ಲೆಲ್ಲ ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳವರಿಗೆ ವಿಶ್ವೇಶ್ವರ ಶಾಸ್ತ್ರಿಗಳವರಲ್ಲಿ ತುಂಬ ಸಲಿಗೆ. ವಿಶ್ವೇಶ್ವರ ಶಾಸ್ತ್ರಿಗಳು ಸಂಜೆ ವರಾಂಡದಲ್ಲಿ ಕೂಡುವರು. ಪಂಡಿತರು ಬಂದು ಸೇರುವರು. ಯಾವುದೋ ವ್ಯಾಕರಣ ವಿಚಾರ ಅಥವಾ ಅಲಂಕಾರ ಶಾಸ್ತ್ರ ವಿಚಾರ ಅಥವಾ ಯಾವುದೋ ವ್ಯಾಖ್ಯಾನ ವಿವರ ಚರ್ಚೆಗೆ ಬರುವುದು. ಶಂಕರಶಾಸ್ತ್ರಿಗಳು ತಾವು ರಚಿಸಿದ್ದ ಪದ್ಯವನ್ನು ಹೇಳುವರು. ಎಲ್ಲರೂ ವಿನೋದದಿಂದ ಮಾತನಾಡುವರು. ತಿರುವಾಡಿಯ ಪರಿಷತ್ತು 1911ರ ಸುಮಾರಿನಲ್ಲಿ ದಕ್ಷಿಣ ದೇಶದ ತಿರುವಾಡಿ ಎಂಬಲ್ಲಿ ಒಂದು ವಿದ್ವತ್ ಪರಿಷತ್ತು ನಡೆಯಿತು. ಹಿಂದೂ ಸಮಾಜದ ವಿಧಿ ಸಂಪ್ರದಾಯಗಳಲ್ಲಿ ಅವಶ್ಯವಾದ ಸುಧಾರಣೆಗಳು, ರಿಫಾರ್ಮ್ಸ್ ಏನೆಂಬುದನ್ನು ಕುರಿತು ವಿಚಾರ ಮಾಡುವುದಕ್ಕಾಗಿ ಸೇರಿದ್ದದ್ದು ಆ ಪರಿಷತ್ತು. ವಿಶ್ವೇಶ್ವರ ಶಾಸ್ತ್ರಿಗಳು ಆ ಪರಿಷತ್ತಿಗೆ ದಯಮಾಡಿಸಿದರು. ಅಲ್ಲಿಂದ ಅವರು ವಾಪಸ್ ಬಂದ ದಿನ ಗಾಡಿಯಿಂದ ಇಳಿದ ಕೂಡಲೇ ನಾನು ಅವರಿಗೆ ಯಥಾಪ್ರಕಾರ ನಮಸ್ಕಾರ ಮಾಡಿದೆ. ಅವರು ಸಂತೋಷ ಚಿತ್ತರಾಗಿದ್ದರು. ಕುಶಲ ಪ್ರಶ್ನೆಗಳಾದ ಬಳಿಕ ನಾನು ಅವರನ್ನು ವಿದ್ವತ್ ಪರಿಷತ್ತಿನ ವಿಷಯ ಪ್ರಶ್ನೆ ಮಾಡಿದೆ. ಅವರು ಹೇಳಿದ್ದು ಹೀಗೆ: ವಿಶ್ವೇಶ್ವರ ಶಾಸ್ತ್ರಿಗಳು ಪರಿಷತ್ತಿಗೆ ಮಹಾ ವಿದ್ವಾಂಸರು ಬಂದಿದ್ದರು. ಪ್ರೊಫೆಸರ್ ಮಳೂರು ರಂಗಾಚಾರ್ಯರು, ಪ್ರೊಫೆಸರ್ ಕುಪ್ಪುಸ್ವಾಮಿ ಶಾಸ್ತ್ರಿಗಳು, ಪ್ರೊಫೆಸರ್ ಸುಂದರರಾಮ ಅಯ್ಯರ್, ಯಾರೋ ಇಬ್ಬರು ಹೈಕೋರ್ಟ್ ಜಡ್ಜಿಗಳು, ವಕೀಲರುಗಳು ಆ ಸಭೆಯಲ್ಲಿ ಇದ್ದರು. ಅದರ ವಿಶೇಷವೇನೆಂದರೆ ಈ ಲೌಕಿಕ ವಿದ್ವಾಂಸರುಗಳಿಗೆ ನಮಗೆಲ್ಲ ಬರುವಷ್ಟು ಸಂಸ್ಕೃತ ಬರುತ್ತದೆ. ಶಾಸ್ತ್ರ ಗ್ರಂಥಗಳನ್ನು ಅವರೆಲ್ಲ ನಮ್ಮಂತೆಯೇ ನೋಡಿದ್ದಾರೆ. ಹೀಗೆ ಅವರಿಗೆ ನಮ್ಮ ಶಾಸ್ತ್ರದ ತಿಳುವಳಿಕೆ ಇರುವುದಲ್ಲದೆ ನನ್ನಂಥ ವೈದಿಕರಿಗೆ ದುರ್ಲಭವಾದ ಲೋಕಪರಿಜ್ಞಾನವೂ ಅವರಿಗಿದೆ. ನಿಮ್ಮ ಕಾಲದ ಸೆನ್ಸಸ್ ಎನ್ನುತ್ತೀರಲ್ಲ, ಜನಸಂಖ್ಯೆ, ನಾನಾ ಮತಸ್ಥರ ಸಂಖ್ಯೆ, ಈ ಮೊದಲಾದ ಸಂಗತಿಗಳನ್ನು ನಾವೇನು ಬಲ್ಲೆವು? ಈಗ ಅನೇಕ ವಿಜ್ಞಾನ ಚಮತ್ಕಾರಗಳು ನಡೆಯುತ್ತಿವೆ. ಇದನ್ನು ಆ ಲೌಕಿಕರು ಅಷ್ಟಿಷ್ಟು ಬಲ್ಲರು. ಹೀಗೆ ಶಾಸ್ತ್ರ ಪಾಂಡಿತ್ಯದ ದೃಷ್ಟಿಯಿಂದ ನೋಡಿದರೆ ಆ ಲೌಕಿಕರು ನಮಗಿಂತ ಕಡಿಮೆ ಇಲ್ಲ. ಒಂದಂಶದಲ್ಲಿ ನಮಗಿಂತ ಅವರು ಹೆಚ್ಚು. ಇನ್ನು ಧರ್ಮಶ್ರದ್ಧೆಯ ಮಾತೋ ಎಂದರೆ ಈ ವಿಷಯದಲ್ಲಿ ಅವರು ಕಡಿಮೆ, ನಾವು ಹೆಚ್ಚು ಎಂದು ನಾವು ಹೇಳಿಕೊಳ್ಳುವುದು ಪ್ರಾಮಾಣಿಕವಾದೀತೆ. ರಂಗಾಚಾರ್ಯರು, ಸುಂದರರಾಮಯ್ಯರ್ ಮೊದಲಾದವರಿಗೆ ಧರ್ಮಶ್ರದ್ಧೆಯಲ್ಲಾಗಲಿ ಲೋಕಹಿತ ವಿಚಾರದಲ್ಲಾಗಲಿ ನ್ಯೂನತೆ ಉಂಟೆಂದು ಯಾರು ಹೇಳಿಯಾರು? ನಾನು. ಹಾಗಾದರೆ ಅವರು ಮಾಡಿದ ತೀರ್ಮಾನಗಳನ್ನು ವೈದಿಕರು ಅಂಗೀಕರಿಸಿದರಷ್ಟೇ ವಿಶ್ವೇಶ್ವರ ಶಾಸ್ತ್ರಿಗಳು. ಅಲ್ಲಿ ಬಂದ ವಿಷಯಗಳೆಲ್ಲ ಶಾಸ್ತ್ರದ ದೃಷ್ಟಿಯಿಂದಲೂ ಯುಕ್ತಿಯ ದೃಷ್ಟಿಯಿಂದಲೂ ಸಾಧುವಾಗಿಯೇ ಇವೆ. ನಾನು. ಹಾಗಾದರೆ ತಾವು ಅದನ್ನು ಒಪ್ಪಿದ್ದಾಯಿತಷ್ಟೇ ವಿಶ್ವೇಶ್ವರ ಶಾಸ್ತ್ರಿಗಳು. ಕೆಲವು ವಿಷಯಗಳು ನನಗೆ ಅನ್ವಯಿಸತಕ್ಕವಲ್ಲ. ವಿಧವಾ ವಿವಾಹವನ್ನಾಗಲಿ ದ್ವಿತೀಯ ವಿವಾಹವನ್ನಾಗಲಿ ನಾನು ಮಾಡಿಕೊಳ್ಳುವ ವಯಸ್ಸೇ ನನಗೆ. ಇಂಥ ಕೆಲವು ಪ್ರಶ್ನೆಗಳು ವೈಯಕ್ತಿಕವಾಗಿ ನನ್ನನ್ನು ಮುಟ್ಟಲಾರವು. ಆದರೆ ಸಾಮಾನ್ಯವಾಗಿ ಆ ಪರಿಷತ್ತಿನ ಮನೋಭಾವವನ್ನೂ ವಿಚಾರ ಧೋರಣೆಯನ್ನೂ ಎಲ್ಲರೂ ಅಂಗೀಕರಿಸಿದ್ದೇವೆ. ಅದು ಯಾರಾದರೂ ಅಂಗೀಕರಿಸಬೇಕಾದದ್ದೇ. ಹೀಗೆ ವಿನಯ ಸಮನ್ವಿತವೂ ಉದಾರವೂ ಆದದ್ದು ಶಾಸ್ತ್ರಿಗಳ ಮನೋಭಾವ. ಹೃದಯ ವೈಶಾಲ್ಯ. ಒಂದು ದಿನ ಮಧ್ಯಾಹ್ನ ನಾನು ಶಂಕರಶಾಸ್ತ್ರಿಗಳ ಮನೆಗೆ ಹೋದೆ. ಅವರು ಮನೆಯಿಂದ ಹೊರಡುವುದರಲ್ಲಿದ್ದರು. ನನ್ನನ್ನು ಜೊತೆಯಲ್ಲಿ ಬರುವಂತೆ ಕರೆದರು. ನಾನು ಎಲ್ಲಿಗೆ ಎಂದು ಕೇಳಿದೆ. ಅವರು ನಾನು ಕರೆದುಕೊಂಡು ಹೋಗುವ ಕಡೆಗೆ ಎಂದರು. ಅವರಿಗೆ ನನ್ನಲ್ಲಿ ತುಂಬ ವಾತ್ಸಲ್ಯ, ಸಲಿಗೆ. ನಾನು ಸಂತೋಷದಿಂದ ಅವರ ಹಿಂದೆ ಹೊರಟೆ. ವಿಶ್ವೇಶ್ವರ ಶಾಸ್ತ್ರಿಗಳ ಮನೆಗೆ ಬರುವ ವೇಳೆಗೆ ಅವರೂ ಹೊರಟು ನಮ್ಮನ್ನು ನಿರೀಕ್ಷಿಸಿಕೊಂಡು ನಿಂತಿದ್ದರು. ಹೊಸಕೋಟೆಯವರೂ, ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರೂ, ಇತರ ವಿದ್ವಾಂಸರೂ ಸೇರಿದ್ದರು. ಈ ಗುಂಪು ಚಾಮರಾಜಪೇಟೆಯ 5ನೆಯ ಬೀದಿಯಲ್ಲಿ ಹೊರಟು ಪುಟ್ಟಣ್ಣ ಶೆಟ್ಟರವರ ಬಂಗಲೆಯ ಹಿಂದುಗಡೆಯ ರಸ್ತೆಯಲ್ಲಿರುವ
ಆನಗೊಂಡಹಳ್ಳಿ ಸುಬ್ಬಣ್ಣನವರ ತೋಟದ ಬಳಿ ಬಂದಿತು. ಅಲ್ಲಿ ಒಂದು ಸಣ್ಣ ಶ್ರೀ ವಿಘ್ನೇಶ್ವರ ದೇವಾಲಯವಿದೆ. ಶಂಕರಶಾಸ್ತ್ರಿಗಳು ದೇವಸ್ಥಾನದ ಬಾಗಿಲನ್ನು ಒಂದೆರಡು ಸಲ ಮೆಲ್ಲಗೆ ತಟ್ಟಿದರು. ಒಳಗಿನಿಂದ ಒಬ್ಬ ಸನ್ಯಾಸಿಗಳು ಬಂದು ಬಾಗಿಲು ತೆರೆದು ಸಂಸ್ಕೃತದಲ್ಲಿ ಎಲ್ಲರನ್ನೂ ಕರೆದರು. ಆ ಸನ್ಯಾಸಿಯ ವಯಸ್ಸು 35-40 ಇರಬಹುದು. ಕಾವಿಶಾಟಿಯನ್ನು ಹಾಸಿ ಅದರ ಮೇಲೆ ಮಲಗಿದ್ದಿರಬೇಕೆಂದು ತೋರುತ್ತದೆ. ತಲೆದಿಂಬಿನ ಕಡೆ 3-4 ಭಾರೀ ಪುಸ್ತಕಗಳಿದ್ದವು. ಆತನ ಮಾತಿನ ಧೋರಣೆಯಿಂದ ಅವರು ಬಂಗಾಳ ದೇಶದವರೆಂದು ತೋರಿತು. ಅವರು ಸಂಸ್ಕೃತ ಭಾಷೆಯಲ್ಲಿ ಮಾತು ಪ್ರಾರಂಭ ಮಾಡಿ ಸಂತೋಷವನ್ನು ಸೂಚಿಸಿದರು. ಶಂಕರಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಉತ್ತರ ಹೇಳಿ, ನಾವೆಲ್ಲ ತಮ್ಮ ಅಮೃತವಾಣಿಯನ್ನು ಕೇಳುವುದಕ್ಕೆ ಬಂದಿದ್ದೇವೆ. ಯಾವ ವಿಷಯವನ್ನಾದರೂ ಕುರಿತು ನಮಗೆ ತಿಳುವಳಿಕೆ ಕೊಡಬೇಕು ಎಂದು ಬೇಡಿದರು. ಸ್ವಾಮಿಗಳು, ನನಗೆ ತಿಳಿದಿರುವುದು ಪರಿಮಿತವಾದದ್ದು, ಏನು ಹೇಳಲಿ ಎಂದರು. ಶಂಕರಶಾಸ್ತ್ರಿಗಳವರು ಬ್ರಹ್ಮಸೂತ್ರದ ಆನಂದಮಯಾಧಿಕರಣದಲ್ಲಿ ಆನಂದಮಯೋಭ್ಯಾಸಾತ್ ಎಂಬ ಸೂತ್ರ ಉಂಟಷ್ಟೇ, ಅದರ ಮೇಲೆ ವ್ಯಾಖ್ಯಾನವಾಗಬಹುದು ಎಂದು ಬೇಡಿದರು. ಸ್ವಾಮಿಗಳು ಸುಮಾರು 15-20 ನಿಮಿಷ ಉಪನ್ಯಾಸ ಮಾಡಿದರು. ಮಯಟ್ ಶಬ್ದದ ವ್ಯಾಪ್ತಿ ತಾತ್ಪರ್ಯಗಳ ವಿಷಯ. ಆ ವಾಕ್ಸರಣಿಯಿಂದ ಸಭಿಕರೆಲ್ಲ ಮೈಮರೆತಂತಿದ್ದರು. ಇಂಥ ವಾಣಿಯನ್ನು ಕೇಳುವುದಕ್ಕಿಂತ ದೊಡ್ಡ ಭಾಗ್ಯ ಏನಿದ್ದೀತು ಎಂದು ಮಾತನಾಡಿಕೊಂಡರು. ವಿಶ್ವೇಶ್ವರ ಶಾಸ್ತ್ರಿಗಳು ಅದುವರೆಗೂ ಮೂಕರಂತೆ ಇದ್ದವರು ಆಗ ಎದ್ದು ಮೈಮೇಲಿನ ಧೋತ್ರವನ್ನು ನಡುವಿಗೆ ಸುತ್ತಿ 2ನೆಯ ಸಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆಂದರು, ನಮಗೆ ಈ ಹೊತ್ತು ಶ್ರೀಮದ್ ಆಚಾರ್ಯರ ದರ್ಶನ ಸಾಕ್ಷಾತ್ತಾಗಿ ಅನುಭವವಾದಂತಿದೆ. ನಾವು ಧನ್ಯರಾದೆವು. ಶ್ರೀಗಳವರು ನಾಳೆ ನನ್ನಲ್ಲಿಗೆ ಭಿಕ್ಷೆಗೆ ದಯಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು. ಸ್ವಾಮಿಗಳು ತಾವು ತೀರ್ಥಯಾತ್ರೆಯಲ್ಲಿ ಇರುವುದಾಗಿಯೂ ಯಾವ ಗ್ರಾಮದಲ್ಲೂ ಒಂದು ರಾತ್ರಿಗಿಂತ ಹೆಚ್ಚು ಉಳಿಯಕೂಡದೆಂದು ತಮ್ಮ ವ್ರತವೆಂಬುದಾಗಿಯೂ ತಿಳಿಸಿದರು. ವಿಶ್ವೇಶ್ವರ ಶಾಸ್ತ್ರಿಗಳು ಆ ವ್ರತಕ್ಕೆ ಭಂಗ ತಾರದಂತೆ ತಾವು ಪ್ರಾರ್ಥಿಸಿದ್ದಾಗಿಯೂ ಮಧ್ಯಾಹ್ನ ಭಿಕ್ಷೆಯಾದದ್ದರಿಂದ ಅನಂತರ ಪ್ರಯಾಣ ಬೆಳೆಸಬಹುದೆಂದು ವಿಜ್ಞಾಪಿಸಿದರು. ಅದರಂತೆ ಸ್ವಾಮಿಗಳು ನಡೆಸಿಕೊಟ್ಟರು. ನಮ್ಮ ವಿದ್ವಜ್ಜನರಿಗೆಲ್ಲ ಅದರಿಂದ ಬಹು ಆನಂದವಾಯಿತು. ವಿದ್ವತ್ ಪ್ರೇಮ. ಇನ್ನೊಂದು ದಿನ ಶಂಕರಪುರದ ದಕ್ಷಿಣ ಭಾಗದಿಂದ ನಾನು ಮಠದ ಬೀದಿಯಲ್ಲಿ ಬರುತ್ತಿದ್ದೆ. ಶಂಕರ ಮಠದ ಮುಂದಿನ ವರಾಂಡದಲ್ಲಿ ಒಂದು ಗೋಷ್ಠಿ ನೆರೆದಿತ್ತು. ಬೆಳಗ್ಗೆ ಸುಮಾರು 10-11 ಗಂಟೆ. ವಿಶ್ವೇಶ್ವರ ಶಾಸ್ತ್ರಿಗಳು ಶಂಕರಶಾಸ್ತ್ರಿಗಳು ಅಲ್ಲಿದ್ದರು. ಅದನ್ನು ಕಂಡು ನಾನೂ ಹೋದೆ. ವಿಶ್ವೇಶ್ವರ ಶಾಸ್ತ್ರಿಗಳು ಹೇಳಿದರು, ನೋಡಿ, ಈತನನ್ನ ಹುಟ್ಟು ಕುರುಡನಂತೆ, ಸಂಸ್ಕೃತದಲ್ಲಿ ಮಹಾವಿದ್ವಾಂಸನಂತೆ ತೋರುತ್ತಾನೆ. ಆತ ಇಂಡಿಯಾ ದೇಶದಲ್ಲೆಲ್ಲ ಪ್ರಯಾಣ ಮಾಡುತ್ತಿದ್ದಾನೆ. ಉದ್ದೇಶವೇನೆಂದರೆ ಆರ್ಯ ಜನಕ್ಕೆ ಹಿಂದೂ ಎಂಬ ಹೆಸರು ಯುಕ್ತವಾದದ್ದಲ್ಲ, ಅದನ್ನು ತೊಡೆದು ಹಾಕಿಸುವಂತೆ ಮಾಡಬೇಕೆಂದು ಈತನ ಪ್ರಯತ್ನ. ಹಿಂದೂ ಎಂಬ ಪದವು ಹಿಂಸ್ ಧಾತುವಿನಿಂದ ಬಂದಿದೆ. ನಮ್ಮ ಮೊದಲನೆಯ ಧರ್ಮ ಅಹಿಂಸೆ. ಇಂಥ ಜನಾಂಗಕ್ಕೆ ಹಿಂಸ್ ಧಾತುವಿನಿಂದ ಉತ್ಪನ್ನವಾದ ಹಿಂದೂ ಎಂಬ ಹೆಸರನ್ನು ಇಡುವುದು ಅಯಥಾರ್ಥ, ಆದದ್ದರಿಂದ ಅನ್ಯಾಯ. ಇದು ಹೂಣರು ಕ್ರಿಶ್ಚಿಯನರು ಮಾಡಿರುವ ಆಲೋಚನೆ. ಆದದ್ದರಿಂದ ನಾವೆಲ್ಲ ಪ್ರತಿಭಟಿಸಬೇಕಂತೆ. ಶಾಸ್ತ್ರಿಗಳು ಕೊಟ್ಟ ಈ ವಿವರಣೆಯನ್ನು ಕೇಳಿ ನಾನೂ ಅಲ್ಲಿರಬೇಕು ಎನಿಸಿತು. ಆ ಮಹನೀಯನ ಸಂಸ್ಕೃತ ವಾಗ್ಝರಿಯನ್ನು ಕೇಳಿದೆ. ಆತನ ಮೈಮೇಲಿದ್ದದ್ದು ಕೊಳಕು ಜುಬ್ಬ, ಆತ ಹುಟ್ಟಿದ್ದದ್ದು ಹರಕಲು ಬಟ್ಟೆ. ಈ ಮಹಾನುಭಾವ ಇಂಥ ಪಾಂಡಿತ್ಯವನ್ನು ಹೇಗೆ ಸಂಪಾದಿಸಿದ ಎಂಬುದೇ ನನ್ನ ಆಗಿನ ಅಚ್ಚರಿ. ಆತನನ್ನು ಕರೆದುಕೊಂಡು ಹೋಗುವುದಕ್ಕೂ ಸಹಾಯಕ್ಕೂ ಒಬ್ಬ ಆಳು ಇದ್ದ. ಈ ಸಿಬ್ಬಂದಿಯನ್ನು ಆತ ಹೇಗೆ ನಡೆಸುತ್ತಾನೆ ಅದರ ವಿಚಾರಕ್ಕೆ ಪುರುಸತ್ತಿಲ್ಲ. ಆ ರಾತ್ರಿಯೇ ಬೇರೊಂದು ಸ್ಥಳಕ್ಕೆ ಹೊರಡಬೇಕೆಂದಿದ್ದರು ಅವರು. ಆಗ ಸುಮಾರು 11 ಗಂಟೆ ಇರಬಹುದು. ವಿಶ್ವೇಶ್ವರ ಶಾಸ್ತ್ರಿಗಳು ಎದ್ದು ನಿಂತು ಕೈ ಮುಗಿದು ಆ ಮಹನೀಯನನ್ನು ತಮ್ಮ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದರು. ಆತ ಆ ಆತಿಥ್ಯವನ್ನು ಸ್ವೀಕರಿಸಿದ್ದಾಯಿತು. ಮುಂದೆ ಎಲ್ಲಿ ಹೋದನೋ ಗೊತ್ತಾಗಲಿಲ್ಲ. ಈ ಸಂದರ್ಭಗಳು ವಿಶ್ವೇಶ್ವರ ಶಾಸ್ತ್ರಿಗಳು ಎಂಥವರು ಎಂಬುದನ್ನು ತೋರಿಸುತ್ತವೆ. ಅವರು ಉದಾರಿಗಳು, ಅವರು ಮಹಾವಿದ್ವಾಂಸರು ಎಂಬುದು ಯಥಾರ್ಥದಲ್ಲಿ ಅರ್ಧಾಂಶಕ್ಕಿಂತ ಕಡಿಮೆ. ಅವರು ಉದಾರಿಗಳು, ಸಹೃದಯರು, ಮಾನುಷ ಹಿತನಿಷ್ಠರು, 2 ಮಾತ್ರ. ಅವರು 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 2 ಮಾತ್ರ
ಮತ್ತು ಪಾವಿತ್ರ ಪಕ್ಷಪಾತಿಗಳೆಂದು ಹೇಳಿದರೆ ಯಥಾರ್ಥದ ಸಮೀಪಕ್ಕೆ ಹೋದಂತೆ ಆದೀತು. ವಿಶ್ವೇಶ್ವರ ಶಾಸ್ತ್ರಿಗಳಲ್ಲಿ ದಾಷ್ಟಿಕವಿರಲಿಲ್ಲ. ಅವರು ತುಂಬ ನಮ್ರರು. ದಿವಾನ್ ವಿ.ಪಿ. ಮಾಧವರಾಯರು ಶಾಸ್ತ್ರಿಗಳನ್ನು ಕುರಿತು ಅವರಿಗೇ ಹೇಳಿದಂತೆ ಅವರಿಗೆ ಯಾಚನೆ ಮಾಡಲು ಸಹ ಬಾರದು. ಈ ಸಂಗತಿಯನ್ನು ವಿ.ಪಿ. ಮಾಧವರಾಯರನ್ನು ಕುರಿತ ಪ್ರಕರಣದಲ್ಲಿ ವಿವರಿಸಿದ್ದೇನೆ. ಚೊಕ್ಕವಾದ ರಾಜಮಾರ್ಗ. ನಾನು ಮಣಿಮಂಜರಿ ಭೇದಿನಿ ಎಂಬ ಗ್ರಂಥವನ್ನು ನೋಡಬೇಕೆಂದು ಆಸೆ ಪಟ್ಟುಕೊಂಡಿದ್ದೆ. ಆದರೆ ಅದು ಅಂಗಡಿಗಳಲ್ಲಿ ಎಲ್ಲಿಯೂ ನನಗೆ ದೊರೆಯಲಿಲ್ಲ. ಒಂದು ಸಾರಿ ವಿಶ್ವೇಶ್ವರ ಶಾಸ್ತ್ರಿಗಳವರ ಮನೆಗೆ ಅವರ ಷಡ್ಡಕಂದಿರಾದ ಮತ್ತೂರು ವಿದ್ವಾನ್ ನರಹರಿ ಶಾಸ್ತ್ರಿಗಳು ದಯಮಾಡಿಸಿದ್ದರು. ಅವರು ಶಿಡ್ಲಘಟ್ಟದ ಕಡೆಯವರು ಮತ್ತು ಶಿಡ್ಲಘಟ್ಟದಲ್ಲಿದ್ದ ನನ್ನ ಬಂಧುಗಳಿಗೆ ಬಳಕೆಯಾದ ಸ್ನೇಹಿತರು. ಈ ಸಂಬಂಧಗಳಿಂದ ನರಹರಿ ಶಾಸ್ತ್ರಿಗಳವರಲ್ಲಿ ನನಗೆ ಬಳಕೆ ಹೆಚ್ಚಾಗಿತ್ತು. ಅವರಲ್ಲಿ ನಾನು ನನ್ನ ಮನೋರಥವನ್ನು ಹೇಳಿಕೊಟ್ಟೆ. ಅವರು ಆ ಗ್ರಂಥವನ್ನು ಸಂಪಾದಿಸಿಕೊಡುವುದಾಗಿ ಹೇಳಿದರು. ಕೆಲವು ತಿಂಗಳು ಕಳೆದ ಮೇಲೆ ಮತ್ತೊಂದು ಸಾರಿ ಅವರು ಬಂದಾಗ ಅವರನ್ನು ಕೇಳಿದೆ, ಪುಸ್ತಕ ಯಾವಾಗ ಬರುತ್ತದೆಂದು. ಅವರು ತಂದುಕೊಡುತ್ತೇನೆ ಎಂದು ಹೇಳುತ್ತಿದ್ದರು. ಇದು 3-4 ಸಾರಿ ಆದ ಮೇಲೆ ಇನ್ನೊಂದು ಸಾರಿ ವಿಶ್ವೇಶ್ವರ ಶಾಸ್ತ್ರಿಗಳು ನಾನು ಕುಳಿತಿದ್ದೆವು. ನರಹರಿ ಶಾಸ್ತ್ರಿಗಳವರ ಸವಾರಿಯೂ ಬಂತು. ನಾನು ಆತುರಪಟ್ಟೆ. ನರಹರಿ ಶಾಸ್ತ್ರಿಗಳವರನ್ನು ಪುಸ್ತಕ ಎಲ್ಲಿ ಎಂದು ಮತ್ತೆ ಕೇಳಿದೆ. ಅವರು ಬರುತ್ತದೆ ತಡಿ ಎಂದರು. ಬೇರೆ ವಿಷಯಗಳನ್ನು ಕುರಿತು ಮಾತನಾಡುತ್ತಿದ್ದು 3/4 ಗಂಟೆ ಕಳೆದ ಬಳಿಕ ನರಹರಿ ಶಾಸ್ತ್ರಿಗಳು ಬೇರೆಲ್ಲೋ ಹೋಗಬೇಕೆಂದು ಹೇಳಿ ಹೊರಟರು. ವಿಶ್ವೇಶ್ವರ ಶಾಸ್ತ್ರಿಗಳು ಆಗ ನನ್ನನ್ನು ಕೇಳಿದರು. ವಿಶ್ವೇಶ್ವರ ಶಾಸ್ತ್ರಿಗಳು, ನಿಮಗೆ ಏನು ಪುಸ್ತಕ ಬೇಕು? ಅವರನ್ನು ಕೇಳಿದಿರಲ್ಲ. ನನಗೆ ಮಣಿಮಂಜರಿ ಭೇದಿನಿ ನೋಡಬೇಕೆಂದು ಮನಸ್ಸಾಯಿತು. ಅವರಲ್ಲಿ ಹೇಳಿದ್ದೆ. ವಿಶ್ವೇಶ್ವರ ಶಾಸ್ತ್ರಿಗಳು, ಹಾಗಂದರೆ ಏನು? ಅದೇನು ಗ್ರಂಥ? ನಾನು, ಮಾಧ್ವರಲ್ಲಿ ಮಣಿಮಂಜರಿ ಎಂಬ ಮತಗ್ರಂಥ ಒಂದುಂಟು. ಅದರಲ್ಲಿ ಶಾಂಕರ ಮತಸ್ಥರ ಅವಹೇಳನವಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಯಾರೋ ಅದ್ವೈತಿಗಳು ಮಣಿಮಂಜರಿ ಭೇದಿನಿಯನ್ನು ಬರೆದಿದ್ದಾರೆ. ವಿಶ್ವೇಶ್ವರ ಶಾಸ್ತ್ರಿಗಳು ತೆಲುಗಿನಲ್ಲಿ. ನಾವು ಅಂಥ ಕ್ಷುದ್ರ ಗ್ರಂಥಗಳನ್ನು ಓದಬಹುದೇ? ನಮಗೇಕೆ ಅದು? ನೀವು ಭಾಷ್ಯ ಒಂದನ್ನು ನೋಡಿದ್ದೀರಲ್ಲ. ನಾವು ಓದಬೇಕಾದದ್ದು ಭಾಷ್ಯಗಳನ್ನು. ಕ್ಷುದ್ರ ಗ್ರಂಥಗಳನ್ನು ನೋಡಬಹುದೇ? ಒಂದು ವ್ಯಾಖ್ಯೆ. ಇನ್ನೊಂದು ದಿನ ನನಗೆ ಕಾಮಂದಕ ನೀತಿಶಾಸ್ತ್ರ ಗ್ರಂಥದ ಹಸ್ತಲಿಖಿತ ಪ್ರತಿಯೊಂದು ಸಿಕ್ಕಿತು. ಆ ಸಂತೋಷವನ್ನು ಶಾಸ್ತ್ರಿಗಳವರಿಗೆ ಅರಿಕೆ ಮಾಡಿದೆ. ಅವರಿಗೆ ತುಂಬ ಉತ್ಸಾಹವಾಯಿತು. ಕೊಂಚ ಓದಿ ನೋಡೋಣ ಎಂದರು. ನಾನು ಮೊದಲನೆಯ ಶ್ಲೋಕವನ್ನು ಓದಿದೆ. ಹೀಗೆ, ಯಸ್ಯ ಪ್ರಸಾದಾದ್ಭುವನಂ ಶಾಶ್ವತೆ ಪಥಿ ತಿಷ್ಠತಿ ದೇವಸ್ಸ ಜಯತಿ ಶ್ರೀಮಾನ್ ದಂಡಧಾರೋ ಮಹೀಪತಿ. ಈ ಪದ್ಯದ ಶೈಲಿಯಿಂದ ಶಾಸ್ತ್ರಿಗಳ ಉತ್ಸಾಹ ಕೆರಳಿತು. ಎಂಥ ಪದ್ಯ, ಎಂಥ ಗಂಭೀರ ಶೈಲಿ, ಎಷ್ಟು ಸಾಧುವಾಗಿದೆ ಎಂದು ಮೊದಲಾಗಿ ಪ್ರಶಂಸೆ ಮಾಡಿ, ದಂಡಧಾರ ಎಂಬ ಪದದ ಮೇಲೆ ವಿಸ್ತಾರವಾಗಿ ಟೀಕೆ ಮಾಡಿದರು. ಲೋಕದ ಬಹುಭಾಗ ದುಷ್ಟತನದ್ದು. ರಾಜನಿಗೆ ಮೊದಲನೆಯ ಕರ್ತವ್ಯ ದುಷ್ಟ ನಿಗ್ರಹ. ದುಷ್ಟರನ್ನು ನಿಗ್ರಹಿಸಿದ ಮೇಲೆ ಶಿಷ್ಟ ಪರಿಪಾಲನೆ. ದುಷ್ಟ ನಿಗ್ರಹಕ್ಕೆ ಬೇಕಾದದ್ದು ದಂಡ. ದಂಡವಿಲ್ಲದೆ ದುಷ್ಟರನ್ನು ಹತೋಟಿಯಲ್ಲಿ ಇಡಲಾಗುವುದಿಲ್ಲ. ದುಷ್ಟರನ್ನು ತಡೆಯದಿದ್ದರೆ ರಾಜ್ಯವೇ ಇಲ್ಲ. ಆದದ್ದರಿಂದ ರಾಜ್ಯಕ್ಕೆ ಮೊದಲು ಬೇಕಾದ ಸಾಧನ ದಂಡ. ಅದಾದ ಮೇಲೆ ಮಿಕ್ಕದ್ದೆಲ್ಲ. ಭಯಾದ್ ಭೋಗಾಯ ಕಲ್ಪತೆ. ಮೊದಲು ದುಷ್ಟರಿಗೆ ಭಯೋತ್ಪಾದನೆಯಾದರೆ ಆಮೇಲೆ ಸಜ್ಜನರಿಗೆ ಬದುಕು, ಭೋಗ ಎಲ್ಲ. ಆದದ್ದರಿಂದ ನೀತಿಕಾರನು ಮೊದಲು ದಂಡವನ್ನು ಸ್ಮರಿಸಿರುವುದು ಅತ್ಯಂತ ಸಾಧುವಾಗಿದೆ. ಶಾಸ್ತ್ರಿಗಳವರು ಈ ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಗಾಂಧಿಯವರು ಪ್ರಸಿದ್ಧರಾಗಿರಲಿಲ್ಲ. ಗೀತಾದಿ ಶಾಸ್ತ್ರಗಳಲ್ಲಿರುವ ಅಹಿಂಸಾ ಎಂಬ ಪದಕ್ಕೆ ಅರಾಜಕ ಎಂದು ಅರ್ಥ ಮಾಡುವ ಜನ ಇನ್ನೂ ಇರಲಿಲ್ಲ. ಅರಾಜಕದ ಪ್ರಚಾರಕರು ಲೋಕದಲ್ಲಿ ಮುಂದೆ ಹುಟ್ಟಿಯಾರು ಎಂಬ ಶಂಕೆ ಶಾಸ್ತ್ರಿಗಳ ಮನಸ್ಸಿಗೆ ಹೊಳೆದಿರಲಿಲ್ಲ. ಈ ಹೊತ್ತಿನ ಪ್ರಪಂಚ ಶಾಸ್ತ್ರಿಗಳದ್ದಲ್ಲ. ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು
ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ.